ಸ್ನೇಹ ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ಅದು ಈ ಫ್ರಾಡ್ ಲಾಯರ್ ಜೊತೆ. ನೋಡಿ ಸರ್, ಅದ್ ಎಷ್ಟಾದ್ರೂ ಖರ್ಚಾಗ್ಲಿ, ಹೇಗಾದ್ರೂ ಮಾಡಿ ದೇವಾನ ಜೈಲಿಂದ ಆಚೆ ನೀವು ತರಲೇಬೇಕು. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಾನು ಈಗಾಗಲೇ ಬೇಲ್ ಅಪ್ಲೈ ಮಾಡಿದ್ದೀನಲ್ವಾ. ಆದರೂ ಅದು ಇದು ಅಂತೆಲ್ಲ ನನ್ನ ಹತ್ರ ಹೇಳ್ಬೇಡಿ. ನನಗೆ ಸಾಕಷ್ಟು ಕೆಲಸಗಳಾಗಬೇಕಾಗಿದೆ. ಅದಕ್ಕೆ ದೇವಾನೇ ಬೇಕು, ಅವನ ಆಚೆ ಬರಲೇಬೇಕು. ದ್ಯಾಟ್ಸ್ ಇಟ್. ದುಡ್ಡು ಕೊಟ್ಟರೆ ದೇವ ಎಂಥ ಕೆಲಸ ಬೇಕಾದರೂ ಮಾಡ್ತಾನೆ. ಅದಕ್ಕೆ ಅವನು ಈಗಾಗಲೇ ಮಾಡಿರೋ ಫ್ರಾಡ್ ಕೆಲಸನೇ ಸಾಕ್ಷಿ. ಆದರೂ ಅವನು ಆಚೆ ತರಿಸೋದಕ್ಕೆ ಖರ್ಚಾಗುತ್ತೆ ಮೇಡಮ್. ವೇಟ್. ಸದ್ಯಕ್ಕೆ ಇದನ್ನ ಇಟ್ಕೊಳ್ಳಿ, ಇನ್ನೂ ಆಮೇಲೆ ಬೇಕಿದ್ರೆ ನಾನು ಕೊಡ್ತೀನಿ. ಆದ್ರೆ ನನ್ನ ಕೆಲಸ ಮಾತ್ರ ಪಕ್ಕಾ ಆಗ್ಬೇಕು, ಯಾವುದೇ ಕಾರಣಕ್ಕೂ ಎಡವಟ್ಟಾಗಬಾರ್ದು. ಡೋಂಟ್ ವೆರಿ ಮೇಡಮ್, ನಿಮ್ಮ ಕೆಲಸ ಆಯಿತು ಅಂತ ಅನ್ಕೊಳ್ಳಿ. ನಾನೇನು ಬರ್ತೀನಿ. ಏನ್ ನಡೀತಿದೆ ಇಲ್ಲಿ? ಆ ಫ್ರಾಡ್ ಲಾಯರ್ಗೆ ಸ್ನೇಹ ಯಾಕೆ ದುಡ್ಡು ಕೊಟ್ಲು? ಪ್ರೇಮ, ರಾಮ್ ಅಪಾಯದಲ್ಲಿದ್ದಾಗ ನನ್ನ ಜೀವನೇ ಹೋದ ಹಾಗಾಗಿತ್ತು. ಆದ್ರೆ ಇವಾಗ ಅವನು ನಗ್ನಗ್ತಾ ಇದ್ದಾನೆ, ನೆಮ್ಮದಿಯಾಗಿದ್ದಾನೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಭಗವಂತ. ಅವನ್ ಜೀವ ಉಳಿಸಿ ಜೊತೆಗೆ ನನ್ನ ಜೀವನೂ ಉಳಿಸಿ ನಂಗೆ ಮತ್ತೆ ಬದುಕ್ಬೇಕು ಅನ್ನೋ ಆಸೆ ಹುಟ್ಟಿಸಿದ್ಯಾ ನೀನು. ನಿನ್ ಋಣ ಹೇಗ್ ತೀರಿಸ್ಲಿ ಅಂತ ನನಗೆ ಗೊತ್ತಿಲ್ಲ. ಯಾವಾಗ್ಲೂ ರಾಮ್ ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ಪ್ರೇಮ, ಇದೇನಾ ನಿನ್ನ ಹರಕೆ? ಅದಕ್ಕೆ ನೀನು ಇದನ್ನ ಹೇಳಿಲ್ವಾ?
ಏಯ್ ಯಾವನ ನೀನು? ಇನ್ನೇನು ಕಣ್ ಕಾಣಿಸಲ್ವಾ? ಏನು ದುಡ್ಡು ಕೊಟ್ಟು ಲೈಸೆನ್ಸ್ ತಗೊಂಡಿದ್ದೆ ಯಾಕೆ? ಡ್ರೈವಿಂಗ್ ಬಂದ್ರೆ ರೋಡಿಗೆ ಬರಬೇಕು, ಇಲ್ಲ ಅಂದ್ರೆ ಮನೇಲಿ ಇರ್ಬೇಕು. ಹಿಂಗ್ ಬಂದು ಇನ್ನೊಬ್ರು ಜೀವನ ಜೊತೆ ಆಟ ಆಡೋದಲ್ಲ. ನೀವ್ ಇನ್ನೊಬ್ರು ಜೀವನ ಜೊತೆ ಆಟ ಆಡೋದಕ್ಕೆ ಲೈಸೆನ್ಸ್ ತಗೊಂಡಿದ್ರೆ ಹೇಗೆ ಸಾಹೇಬ್ರೆ? ಅದು ನೀವೇನೇ ಹೇಳಿ, ನಾನು ಡ್ರೈವಿಂಗ್ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನೀವು ಬ್ರೇಕ್ ಹಾಕಿದ್ರಲ್ಲ, ಸಖತ್ತಾಗಿತ್ತು. ಯಾಕಾಗಿ ನೋಡ್ತಾ ಇದ್ದೀರಾ? ನಾನು ಯಾರು ಅಂತ ಗುರ್ಸಿಗ್ಲಿಲ್ವಾ? ರಾಮ್ ಸರ್, ನೀವಾ? ಅದು ಸ್ವಲ್ಪ ಬಿಸ್ಲಿತ್ತಲ್ವಾ, ರೇಗ್ಬಿಟ್ಟೆ. ಏನು ಅನ್ಕೋಬೇಡಿ. ಆರಾಮಿದ್ದೀರಾ? ನಾನು ಆರಾಮಾಗೇ ಇದ್ದೀನಿ. ನೀವೇ ಕೋರ್ಟ್ ಕೇಸಲ್ಲಿ ಸೋತಾಗೆ ಬೆವರ್ತಾರಲ್ಲ, ಆಗಿದ್ದೀರಾ. ಎಲ್ಲ ಓಕೆ ಅಲ್ವಾ? ಓಕೆ ಓಕೆ, ಪ್ರಾಬ್ಲಮ್ ಏನಿಲ್ಲ ಸರ್. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ಸರ್, ಒಂದ್ ನಿಮಿಷ. ನೀವು ಸುಳ್ಳು ಸಾಕ್ಷಿ ತಂದ್ಕೊಟ್ಟಿದ್ದಕ್ಕೆ ಸಸ್ಪೆನ್ಷನ್ ಇದ್ರಿ ಅಲ್ವಾ? ಇರ್ಲಿ ಬಿಡಿ ಸರ್, ನಂಗೊಂದು ಅರ್ಜೆಂಟ್ ಕೆಲಸ ಇದೆ. ಒಂದ್ ಸ್ವಲ್ಪ ಕ್ಯಾಶ್ ಬೇಕಿತ್ತು, ನಿಮ್ಮ ಹತ್ರ ಸಿಗುತ್ತಾ? ನಾನು ಬೇಕಿದ್ರೆ ಇಮಿಡಿಯೇಟ್ ಆಗಿ ಈಗ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ. ಕ್ಯಾಶಾ? ನನ್ನ ಹತ್ರ ಎಲ್ಲಿ ಬರುತ್ತೆ ಸರ್? ನಾನೇನು ಬ್ಯಾಂಕಾ? ನೋಡಿ, ನನ್ನ ಪರ್ಸ್ ಕೂಡ ಖಾಲಿ ಇದೆ. ಸರ್ ಇರಲಿ ಸರ್, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಸರ್, ಬರ್ತೀನಿ ಸರ್ ನಾನು. ಬಾಯ್ ಸರ್, ಇನ್ನೊಂದು ಸಚ್ಚಾಗ. ಏನ್ ಸರ್ ಲಕ್ಷ್ಮೀ ಪುತ್ರ ನೀವು? ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಹೇಗೆ ಹೇಳಿ? ನೀವು ನಂಬಿರೋ ಜನ ನಿಮ್ ಕೈ ತುಂಬಾ ಪ್ರಸಾದ ಕೊಟ್ಟಿದ್ದಾರೆ, ಅದು ಕಂತೆಲಿ. ಅದೆಲ್ಲ ಖಾಲಿ ಆಗೋಯ್ತಾ? ಪ್ರಸಾದನಾ? ಯಾರು ಪ್ರಸಾದ? ಏನ್ ಪ್ರಸಾದ? ಏನ್ ಮಾತಾಡ್ತಿದ್ದೀರಾ ನೀವು? ಸರ್, ನಂಗೆ ಅರ್ಜೆಂಟ್ ಕೆಲಸ ಇದೆ. ಸಾಕು ನಿಲ್ತಾನೆ ನಾಟಕನ. ಆ ದುಡ್ಡಿಗೋಸ್ಕರ ಎಷ್ಟು ಅಮಾಯಕ ಸಂಸಾರ ಬೆಂಕಿ ಇಟ್ಟಿದ್ರು ನೀವೆಲ್ಲ. ನಿಮ್ಗೆಲ್ಲ ಕಾನೂನು ಅನ್ನೋದು ವ್ಯಾಪಾರ ಆಗೋಗಿದೆ ಅಲ್ವಾ? ಫಸ್ಟ್ ಆಫ್ ಆಲ್ ನೀನ್ ಯಾರು? ಯಾರು ನೀನು? ಪ್ರೇಮನ್ ಹೆಸರನ್ನ ಹಾಳು ಮಾಡೋದಕ್ಕೆ ಯಾಕೆ ಟ್ರೈ ಮಾಡಿದೆ? ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಯಾಕೆ ಇಷ್ಟೊಂದು ಬಿಲ್ಸ್ ಪೆಂಡಿಂಗ್ ಇದೆ? ಏನ್ ಮಾಡ್ತಿರ್ತೀರಾ ನೀವೆಲ್ಲ? ಇನ್ನು ಮೆಡಿಕಲ್ಗೆ ಮೆಡಿಸಿನ್ಸ್ ಎಲ್ಲ ಬಂದೇ ಇಲ್ಲ. ಇವತ್ ಸಂಜೆನೆ ಬರ್ಬೇಕಿತ್ತಲ್ಲ. ಸಾರಿ ಮೇಡಮ್. ಏನ್ ಕೆಲಸ ಮಾಡಿಲ್ಲ ಅಂದ್ರು ಈ ಸಾರಿ ಒಂದು ಚೆನ್ನಾಗಿ ಹೇಳ್ಬಿಡ್ತೀರಾ ಅಲ್ವಾ? ನೋಡಿ, ಇವತ್ ಸಂಜೆ ಒಳಗೆ ಎಲ್ಲ ಕ್ಲಿಯರ್ ಆಗ್ಬೇಕು, ಇಲ್ಲ ಅಂದ್ರೆ ನನ್ಗೆ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ರಾಮ್, ನೀವ್ ಆಮೇಲೆ ಬನ್ನಿ. ರಾಮ್, ರಾಮ್, ನೀನ್ ಹುಡ್ಕೊಂಡ್ ಬಂದೇ ಬರ್ತೆ ಅಂತ ನಂಗೆ ಗೊತ್ತಿತ್ತು. ನಂಗೆ ತುಂಬಾ ಖುಷಿ ಆಯ್ತು. ನನ್ ಮೇಲೆ ಇದ್ದ ಕೋಪ ಎಲ್ಲ ಹೋಯ್ತಲ್ಲ. ಕೂತ್ಕೋ ರಾಮ್. ಏಯ್, ಏನ್ ನಿನ್ನ ಹತ್ರ ಕಷ್ಟ ಸುಖ ಮಾತಾಡ್ಕೊಂಡು ಹೋಗಿ ಬಂದಿದ್ದೀನಿ ಅನ್ಕೊಂಡಿದ್ಯಾ? ನಿನಗೆ ಸ್ವಲ್ಪ ಮನುಷ್ಯತ್ವ ಅನ್ನೋದೇ ಇಲ್ವಾ? ಯಾವಾಗ್ಲೂ ಇನ್ನೊಬ್ರು ಮನೆ ಹಾಳು ಮಾಡೋಕೆ ಕಾಯ್ತಿರ್ತೀಯಾ? ರಾಮ್, ಕಾಮ್ ಡೌನ್. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮಾತಾಡೋದ? ನೀನ್ ಮಾಡಿರೋ ಕೆಲ್ಸಕ್ಕೆ ನೀನು ಸಿಗದು ತೋರಣ ಕಟ್ಟಬೇಕು ಅನ್ಸ್ತಿದೆ ನನಗೆ. ರಾಮ್, ಮೊದ್ಲು ಏನಾಯ್ತು ಅಂತ ಹೇಳು. ಅನೈಲ್ಮೆಂಟ್ ಅಪ್ಲೈ ಮಾಡಿರೋದು ನೀನೇ ತಾನೆ? ಪೂರ್ವಿಗೆ ಹೇಳಿ ಪ್ರೇಮ ಹತ್ರ ಸೈನ್ ಹಾಕ್ಸ್ಕೊಂಡು ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿರೋದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕಿಂತ ಹೆಚ್ಚಾಗಿ ಸುಳ್ಳು ಸಾಕ್ಷಿನ ಕರ್ಕೊಬಂದು ಪ್ರೇಮನ್ ಬಾಯ್ ಫ್ರೆಂಡು ಅಂತ ಹೇಳೋ ಕ್ಯಾರೆಕ್ಟರ್ನ ಹಾಳು ಮಾಡೋಕ್ ನೋಡಿದ್ಯಲ್ಲ. ಯಾವ ಅನೈಲ್ಮೆಂಟು ರಾಮ್? ನಾಟಕ ಆಡ್ಬೇಡ ನೀನು. ಇಲ್ಲ ರಾಮ್, ನಾನ್ ನಾಟಕ ಮಾಡ್ತಿಲ್ಲ. ಮುಚ್ಚು ಬಾಯ್ ಅಂದೆ. ನೀನ್ ಏನ್ ಮಾಡಿದ್ಯ ಅನ್ನೋದು ಎಲ್ಲ ಗೊತ್ತಿದೆ ನನಗೆ. ಇಷ್ಟು ಕೀಳ್ಮಟ್ಟಕ್ಕೆ ಇಳಿಯೋಕ್ಕಾಗೋದು ನಿನ್ನಿಂದ ಮಾತ್ರ ಸಾಧ್ಯ ಸ್ನೇಹ. ರಾಮ್, ಯಾಕೇನೇನೋ ಮಾತಾಡ್ತಿದ್ಯಾ? ಅಲ್ಲ, ನಾನ್ ಯಾಕೆ ಹಾಗೆಲ್ಲ ಮಾಡ್ಲಿ? ಓ, ಅಂದ್ರೆ ಇದೆಲ್ಲ ನೀನ್ ಮಾಡಿಲ್ಲ ಅಲ್ವಾ? ಸರಿ, ಫೈನ್ ಫೈನ್. ಮಿಸ್ಟರ್ ಸುಂದರೇಶ್,
ಇವಾಗ ಹೇಳು ಸ್ನೇಹ, ಯಾಕೆ ಹಿಂಗ್ ಮಾಡ್ದೆ? ರಾಮ್, ಯಾರಿವರು? ಅಯ್ಯಯ್ಯೋ, ಏಟಾಗೋಗಿದೆ. ಟ್ರೀಟ್ಮೆಂಟ್ ಕರೆಸ್ದಾ? ಸುಳ್ಳು, ಮತ್ತೆ ಸುಳ್ಳು ಹೇಳ್ತೀಯಾ? ನಿನ್ ಲಾಯರ್ ಎಲ್ಲ ಸತ್ಯ ಬಿಚ್ಚಿಟ್ಟಿದ್ದಾರೆ. ವಿತ್ ಪ್ರೂಫ್ ಜೊತೆನೆ ಬಂದಿದ್ದೀನಿ. ಈ ತರ ಮನೆಯಾಳ ಕೆಲಸ ಮಾಡಿರೋದು ಬೇರೆ ಯಾರು ಅಲ್ಲ ಸ್ನೇಹ, ನೀನೇ. ಏಕೆ ಮಾತ್ ಬರ್ತಿಲ್ವಾ? ಇಷ್ಟೋ ತನಕ ಹಾಗ್ ಮಾಡಿಲ್ಲ ಹೀಗ್ ಮಾಡಿಲ್ಲ ಅಂತ ಹೇಳ್ತಿದ್ದೆ, ಮಾತ್ ಬರ್ತಿಲ್ವಾ? ಈ ತರ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವದ ಜೊತೆ ಆಟ ಆಡ್ತಿದ್ಯಲ್ಲ, ಏನ್ ಹೇಳ್ಬೇಕು ನಿನಗೆ? ರಾಮ್, ಪ್ಲೀಸ್ ಸ್ಟಾಪ್ ಇಟ್. ನೀನ್ ಇಷ್ಟೊತ್ತು ನನಗೆ ಹೇಳಿದ್ಯಲ್ಲ ಇನ್ನೊಂದು ಹೆಣ್ಣಿನ ಜೀವನದಲ್ಲಿ ಆಟ ಆಡಿದ್ದು ಅಂತ. ಅದನ್ ಮಾಡಿದ್ದು ನಾನಲ್ಲ, ಆ ಪ್ರೇಮ. ಚೆನ್ನಾಗಿದ್ದು ನನ್ನ ಲವ್ ಲೈಫ್ ಅಲ್ಲಿ ತಲೆ ಹಾಕಿ ಎಲ್ಲ ಹಾಳು ಮಾಡ್ದೋಳು ಅವಳು ಅಲ್ಲ. ಇಷ್ಟ ದಿನ ಇಲ್ದೇ ಇದ್ದಿದ್ದು ಹೆಣ್ಣಿನ ಬಗೆಗಿನ ಕಾಳಜಿ ಇವತ್ ಹೇಗ್ ಬಂತು ನೋಡು. ಅವಳು ಮಾಡಿರೋ ಮೋಸದ ಮುಂದೆ ಇದು ಯಾವ್ದು ದೊಡ್ಡ ಮೋಸ ಅಲ್ವೇ ಅಲ್ಲ. ಏಯ್, ಮಾಡೋ ಮನೆಯೊಳ ಕೆಲಸ ಎಲ್ಲ ಮಾಡಿ ಇವಾಗ ಮಾಡಿದ್ದೆ ಸರಿ ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಪ್ರೇಮ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿನಗಿಲ್ಲ. ಅವಳೇನೇ ಮಾಡಿದ್ರು ಅವಳದು ಪರಿಶುದ್ಧವಾದ ಮನಸ್ಸು. ಅಂತ ಪರಿಶುದ್ಧವಾದ ಮನಸ್ಸಿಗೆ ಕಳಂಕ ಬರೋ ತರ ಮಾಡಿದ್ಯಲ್ಲ, ಏನು ಮಾಡ್ಬೇಕು ನಿನಗೆ? ರಾಮ್, ಪ್ಲೀಸ್, ಅವಳು ಬರ ವಹಿಸ್ಕೊಂಡ್ ಮಾತಾಡ್ಬೇಡ. ನಮ್ಮಿಬ್ರಿಗೂ ಎಷ್ಟು ಮೋಸ ಮಾಡಿದಾಳೆ ಅಂತ ನಿನಗೆ ಚೆನ್ನಾಗ್ ಗೊತ್ತಿದೆ. ಅವಳಿಂದ ಆಗಿರೋ ಮೋಸ ಅವಮಾನ ಎಲ್ಲ ನೀನ್ ಅಷ್ಟು ಈಸಿಯಾಗಿ ಮರ್ತ್ಬಿಟ್ಯಾ? ನಾನು ಯಾವ್ದನ್ನು ಮರ್ತಿಲ್ಲ ಸ್ನೇಹ. ಆದ್ರೆ ಪ್ರೇಮ ನಿನ್ ತರ ಕೆಳಗ್ ಮಟ್ಟಕ್ಕೆ ಹೋಗಿಲ್ಲ ಅನ್ನೋದನ್ನ ನೀನ್ ನೆನ್ಪಿಟ್ಕೋ. ಒಬ್ರು ಕ್ಯಾರೆಕ್ಟರ್ನ ಅಸಾಸಿನೇಟ್ ಮಾಡೋ ಕೆಲಸ, ಆ ತರ ಕೆಲ್ಸನ ಯಾವತ್ತೂ ಪ್ರೇಮ ಮಾಡಿಲ್ಲ, ಮಾಡೋದು ಇಲ್ಲ. ಅವಳೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡು ಸ್ನೇಹ, ನಿನಗ್ ಪದೇ ಪದೇ ಹೇಳ್ತಾನೆ ಇದ್ದೀನಿ, ಪ್ರೇಮಗೆ ತೊಂದರೆ ಕೊಡೋದ್ ನಿಲ್ಸಿದ್ರೆ ನಿನಗೆ ಒಳ್ಳೇದು ಅಂತ. ನನ್ ಪ್ರೀತಿ, ನನ್ ಜೀವನ ಎಲ್ಲ ಕಿತ್ಕೊಂಡವಳು ಅವಳು. ಅವಳನ್ನ ಮಾತ್ರ ನಾನ್ ಸುಮ್ನೆ ಬಿಡೋದಿಲ್ಲ. ಬಿಡ್ಡಿಲ್ಲ ಅಂದ್ರೆ ತೆಗೆದು ನಾಲ್ಕು ಬಿಡ್ಬೇಕಾಗತ್ತೆ. ನೋಡು ಸ್ನೇಹ, ಪ್ರೇಮಗೆ ತೊಂದರೆ ಕೊಡ್ಬೇಕು ಅನ್ಕೊಂಡಿದ್ರೆ ಅಲ್ಲಿ ಅದನ್ನ ಎದುರಿಸೋಕೆ ಪ್ರೇಮ ಮಾತ್ರ ಇರೋದಿಲ್ಲ, ಅವಳ ಜೊತೆ ನಾನು ಇರ್ತೀನಿ. ಪ್ರೇಮಗೆ ತೊಂದರೆ ಕೊಡ್ಬೇಕು ಅಂದ್ರೆ ನೀನ್ ನನ್ನ ತಾಟಿ ಅವಳ ಹತ್ರ ಹೋಗ್ಬೇಕು. ಬೆಟರ್ ಯು ಮೈಂಡ್. ಪಂಚಮಿ, ಸಮಾಧಾನ ಮಾಡ್ಕೊಬಿಟ್ಟೆ. ಏನ್ ಪಂಚಮಿ ಇದು? ನೀನೇ ಹೀಗೆ ಹತ್ಕೊಂಡ್ ಕೂತ್ಕೊಂಡ್ರೆ ಅತ್ತೆ ಮನ್ಸಿಗೂ ಬೇಜಾರಾಗಲ್ವಾ? ಸಮಾಧಾನ ಮಾಡ್ಕೊ ಪ್ಲೀಸ್, ಊಟ ಮಾಡು. ನೀನ್ ಚಿಂತೆ ಮಾಡ್ಬೇಡ ಪಂಚಮಿ. ಅದೇ ಹುಡ್ಗನ ಹತ್ರ ಮಾತಾಡಿ ಅದೇ ಹುಡ್ಗನ್ ಜೊತೆನೆ ನಿನ್ ಮದ್ವೆ ಫಿಕ್ಸ್ ಮಾಡ್ತೀವಿ, ಸರಿನಾ? ಎಲ್ಲಿ ಮಾಡು. ಪಂಚಮಿ, ನೀನ್ ಊಟ ಮಾಡದೇ ಇದ್ರೆ ಅತ್ತೇನೂ ಊಟ ಮಾಡಲ್ಲ. ನಿಂಗ್ ಸರಿನಾ? ಬೇಡ ತಾನೆ? ಎಲ್ಲಿ ಮಾಡು.
ಮಾಡು. ಏನಣ್ಣ ಅವಾಗ್ಲಿಂದ ಕಾಯ್ತಾನೆ ಇದೀವಿ, ಗೌಡ ಬರ್ತಾನೆ ಇಲ್ಲ. ಇರೋ ಕಿಟ್ಟಿಗೆ ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಹಲೋ. ಹಲೋ ಅಣ್ಣ, ಅವಾಗ್ಲಿಂದ ಗರುಡ ಮನೆ ಹತ್ರ ಕಾಯ್ತಾನೆ ಇದೀವಿ, ಇನ್ನ ಬಂದಿಲ್ಲ ಅಣ್ಣ. ಇನ್ನೇನು ಅವ್ನು ಬರೋ ಟೈಮ್ ಆಯ್ತು ಕಣ್ರು, ಸ್ವಲ್ಪ ವೆಯ್ಟ್ ಮಾಡಿ. ಅಣ್ಣ ಬಂದಣ ಮಾಡ್ತೀನಿ ಆಮೇಲೆ. ಏಯ್ ನೀವಿಲ್ಲೇ ಇರ್ರ. ಬಿಡಲ್ಲ ಕಣ ನೀನು, ನೀನೇ ತಾನ ಬಿಡ ಮಾದೇವ, ನಿನ್ನ ಬಿಡಲ್ಲ ಕಣ ಇವತ್ತು, ನೀನೇ ತಾನೆ ಬಿಡಲ್ಲ ಮಾದೇವ, ಏನ್ ಬಟ್ಟೆ ಎಲ್ಲ ಕೊಳೆ ಆಗಿದೆ, ಏನಾಯ್ತು? ಅಯ್ಯೋ ಯಾಕೆ ಕೇಳ್ತಾ ಕಾವ್ಯ, ನನ್ನ ಪಜೀತಿನ ಪಜೀತಿನ? ಹ್ಞೂ, ಜೀಪ್ ಸರ್ವಿಸ್ ಬಿಟ್ಟಿದ್ದೆ ಅನ್ಬಿಟ್ಟು ಮಿಲ್ವರೆಗೂ ಗಾಡಿಲೇ ಹೋಗಿ ವಾಪಸ್ ಬರ್ತಾ ಇದ್ನಾ, ಸಾನೆ ದಿನ ಆಗೋಗಿತ್ತು ನೋಡು, ಬೈಕ್ ಓಡಿಸ್ದೆ, ಹಂಗೆ ಬ್ಯಾಲೆನ್ಸ್ ತಪ್ಪು ಕೆಳಗೆ ಬಿದ್ದು ಬಟ್ಟೆ ಎಲ್ಲ ಗಲೀಜಾಗೋಯ್ತು. ಕೊಳೆ ನೋಡಿದ್ರೆ ನೀನ್ ಬೈಕಲ್ ಬಿದ್ದ ಹಾಗಿಲ್ವಲ್ಲ, ಯಾರ ಹತ್ರನಾದ್ರೂ ಜಗಳ ಮಾಡ್ಕೊಂಡ್ ಬಂದ್ಯಾ?